ಲೋಕದಲ್ಲಿ ಎಲ್ಲಿ ಕೇಳಿದ್ರೂ ಬರೀ ಆರ್.ಸಿ.ಬಿ ಎಂದು ಪ್ರತಿಧ್ವನಿಸ್ತಿದೆ. ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ 2024ರ ಸಾಲಿನ WPL ಕಪ್ ಗೆದ್ದು ಇತಿಹಾಸ ನಿರ್ಮಿಸೋದಕ್ಕೆ ಒಬ್ಬ ಕನ್ನಡತಿ ಕಾರಣ. ಹಾಗಿದ್ರೆ ಯಾರು ಆ ಕನ್ನಡತಿ ಅಂತೀರಾ? ಈ ಸ್ಟೋರಿ ನೋಡಿ. ಆರ್.ಸಿ.ಬಿ ಮಹಿಳಾ ತಂಡದ ಬೌಲಿಂಗ್ ಹೇಗಿತ್ತು ಅಂದ್ರೆ ದೆಹಲಿ ತಂಡಕ್ಕೆ ಎಲ್ಲೂ ಗೆಲ್ಲುವ ಆಸೆ ಮೂಡಲೇ ಇಲ್ಲ ಬಿಡಿ ಎನ್ನುತ್ತಾರೆ ಅಭಿಮಾನಿಗಳು. ಇದಕ್ಕೆ ಕಾರಣ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್. ಹೌದು, ಈಗ ಶ್ರೇಯಾಂಕಾ ತಮ್ಮ ಆಟದಿಂದ ಹೇಗೆ ಸದ್ದು ಮಾಡ್ತಿದ್ದಾರೆ ಅಂದ್ರೆ ಇಡೀ ಜಗತ್ತೇ ಅವರ ಬೌಲಿಂಗ್ ಬಗ್ಗೆ ಕೊಂಡಾಡುತ್ತಿದೆ. ಈ ಬಾರಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಭರ್ಜರಿ ಹವಾ ಎಬ್ಬಿಸಿದ್ದು, ಮೊಟ್ಟ ಮೊದಲ ಬಾರಿಗೆ ಆರ್.ಸಿ.ಬಿಗೆ ಮಹಿಳಾ ತಂಡದ ಆಟಗಾರ್ತಿಯರು ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ. ಸ್ಪೀಚ್ಲೆಸ್, ಲಾಸ್ಟ್ ಮ್ಯಾಚ್ ಸ್ಪೀಚ್ಲೆಸ್, ಈ ಮ್ಯಾಚ್ ಸ್ಪೀಚ್ಲೆಸ್. ಟ್ರೋಫಿ ಗೆದ್ದಿದೀವಿ, ಏನ್ ಹೇಳ್ತೀರಾ? ಅದರಲ್ಲೂ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಈಗ ತಮ್ಮ ಆಟದ ಮೂಲಕ ನ್ಯಾಷನಲ್ ಕ್ರಶ್ ಕೂಡ ಆಗಿದ್ದಾರೆ. ಈ ಬಾರಿ ಮಹಿಳಾ ಪ್ರೀಮಿಯರ್ ಲೀಗ್ ಆವೃತ್ತಿಯಲ್ಲಿ ಆರ್.ಸಿ.ಬಿಯಲ್ಲಿ ಆಡುವ ಮೂಲಕ ಎಲ್ಲರ ಮನೆ ಮಾತಾದ ಶ್ರೇಯಾಂಕಾ ಪಾಟೀಲ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಭರ್ಜರಿಯಾಗಿ ಸದ್ದು ಮಾಡ್ತಿದ್ದಾರೆ. ಶ್ರೇಯಾಂಕಾ ಆಟಕ್ಕೆ ಫಿದಾ ಆದ ಅಭಿಮಾನಿಗಳು ಅವರ ಕ್ರಿಕೆಟ್ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡುವ ಮೂಲಕ ವಿಶ್ ಮಾಡ್ತಿದ್ದಾರೆ. 2002ರ ಜುಲೈ 31ರಂದು ಜನಿಸಿದ ಶ್ರೇಯಾಂಕಾ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ದೆಹಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿರುವ ಶ್ರೇಯಾಂಕಾ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರ್ಲಿಲ್ವಂತೆ. ಕಲಬುರ್ಗಿಯ ಕೊಳಕೂರಿನ ರಾಜೇಶ್ ಪಾಟೀಲ್ ಪುತ್ರಿ ಶ್ರೇಯಾಂಕಾ ಪಾಟೀಲ್ ಸಹೋದರ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ. ಹಾಗೆಯೇ ಶ್ರೇಯಾಂಕಾ ತಮ್ಮ ಈಗ ಪಾಂಡಿಚೇರಿ ತಂಡಕ್ಕೋಸ್ಕರ ಆಡುತ್ತಿದ್ದಾರೆ. ಇನ್ನು ಶ್ರೇಯಾಂಕಾ ಪಾಟೀಲ್ ತನ್ನ ಉತ್ಸಾಹಭರಿತ ವ್ಯಕ್ತಿತ್ವ, ಪಟಪಟನೆ ಮಾತನಾಡುವ ಮತ್ತು ಕ್ರಿಕೆಟ್ ಬಗೆಗಿನ ಅತಿಯಾದ ಒಲವಿನಿಂದ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೊಸ ವಾತಾವರಣ ನಿರ್ಮಿಸಿದ್ದಾರೆ. ಇತ್ತೀಚೆಗೆ ಶ್ರೇಯಾಂಕಾ ಪಾಟೀಲ್ ಅಭ್ಯಾಸ ಮಾಡುತ್ತಿದ್ದಾಗ ನೀಡಿದ ಹೇಳಿಕೆ ಭಾರಿ ವೈರಲ್ ಆಗಿತ್ತು. ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಎಣಗಾಯಿ ಪಲ್ಯ ಕೊಟ್ರೆ ಇವಾಗ್ಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ, ಅಷ್ಟು ಇಷ್ಟ. ನಮ್ಮ ಅಮ್ಮ, ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದು ತಿಂದ್ರೇನೆ ಒಂಥರ ತೃಪ್ತಿ. ಪಿಜ್ಜಾ, ಬರ್ಗರ್ ನಾನ್ ಇಷ್ಟಪಡಲ್ಲ ಎಂದಿದ್ರು. ನನಗೆ ಖಡಕ್ ರೊಟ್ಟಿ ಕೊಟ್ಟು ಅದ್ರ ಜೊತೆ ಎಣ್ಗಾಯಿ ಮತ್ತೆ ಸ್ವಲ್ಪ ಶೇಂಗಾದ ಹಿಂಡಿ ಎಲ್ಲ ಕೊಟ್ಟರೆ ಇವಾಗ್ಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ. ನನಗೆ ಅಷ್ಟು ಇಷ್ಟ. ನನಗೆ ನಮ್ಮ ಅಮ್ಮ ಮಾಡೋದಾಗಲಿ, ನಮ್ಮ ಅಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ತಿಂದ್ರೇ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅಂತ ಹೇಳ್ತೀನಿ. ಚಿನಕುರುಳಿಯಂತೆ ಕುಣಿದಾಡುತ್ತಾ ಲವಲವಿಕೆಯಿಂದ ಸದಾ ನಗುಮುಖ ಹೊಂದಿರುವ ಶ್ರೇಯಾಂಕಾ ಭಾರತ ತಂಡದ ಪ್ರಮುಖ ಸ್ಪಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಒಮ್ಮೆ ಶಾಲೆ ಮುಗಿಸಿ ಹೋಗುತ್ತಿದ್ದಾಗ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಅಭ್ಯಾಸ ಮಾಡುವುದನ್ನು ನೋಡಿ ತಾನು ಕ್ರಿಕೆಟರ್ ಆಗಬೇಕು ಅಂದುಕೊಂಡ್ರಂತೆ. ಒಮ್ಮೆ ಶಾಲೆ ಮುಗಿಸಿ ಹೋಗುತ್ತಿದ್ದಾಗ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರು ಅಭ್ಯಾಸ ಮಾಡುವುದನ್ನು ನೋಡಿ ತಾನು ಕ್ರಿಕೆಟರ್ ಆಗಬೇಕು ಅಂದುಕೊಂಡಿದ್ರಂತೆ. ಆಗ ಬಿತ್ತಿದ ಕ್ರಿಕೆಟ್ ಕನಸು ಇದೀಗ ನನಸಾಗಿದ್ದು ಮಾತ್ರವಲ್ಲದೆ ಭಾರತ ಹಿರಿಯರ ಮಹಿಳಾ ತಂಡದಲ್ಲಿ ಆಡುತ್ತಿದ್ದಾರೆ. ಶ್ರೇಯಾಂಕಾ ಪಾಟೀಲ್ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಯಾಗಿದ್ದು, ಶಾಲಾ ದಿನಗಳಲ್ಲೇ ವಿರಾಟ್ ಕೊಹ್ಲಿಯವರೊಂದಿಗೆ ಫೋಟೋ ತೆಗೆಸಿಕೊಂಡಿದ್ರಂತೆ. ವಿರಾಟ್ ಕೊಹ್ಲಿ ಅವರ ಹಾರ್ಡ್ ಕೋರ್ ಫ್ಯಾನ್ ಶ್ರೇಯಾಂಕಾ ಪಾಟೀಲ್ ಕರ್ನಾಟಕ ಮಹಿಳಾ ತಂಡದಿಂದ ಕಳೆದ ವರ್ಷ ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ನ ಆರ್.ಸಿ.ಬಿ ಮಹಿಳಾ ತಂಡದಲ್ಲಿ ಆಡಿದ್ದಾಗ ಸತತ 5 ಪಂದ್ಯಗಳನ್ನ ಸೋತಿದ್ರು. ಆಗ ವಿರಾಟ್ ಕೊಹ್ಲಿ ಧೈರ್ಯ ತುಂಬಿ ಕೆಲವು ಸಲಹೆ ನೀಡಿದ್ರು. ಆಗ ಕೊಹ್ಲಿಯ ಮಾತು ಕೇಳಿಸಿಕೊಳ್ಳದೆ ಕೇವಲ ಅವರನ್ನೇ ನೋಡುತ್ತಿದ್ದೆ ಎಂದು ಸ್ವತಃ ಶ್ರೇಯಾಂಕಾ ಹೇಳಿಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಆರ್.ಸಿ.ಬಿ ತಂಡ ಮಹಿಳಾ ಪ್ರೀಮಿಯರ್ ಲೀಗ್ ಗೆದ್ದ ನಂತರ
ಸಂತೋಷಕ್ಕೆ ಪಾರವೇ ಇರಲಿಲ್ಲ ಎಂಬಂತೆ ಶ್ರೇಯಾಂಕ ಪಾಟೀಲ್ ಇಡೀ ಮೈದಾನದ ತುಂಬೆಲ್ಲ ಹುಚ್ಚೆದ್ದು ಕುಣಿದಾಡಿದ್ರು. ಇನ್ನು ಶ್ರೇಯಾಂಕ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಆರ್ಸಿಬಿ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಜೊತೆಗಿರುವ ಫೋಟೋವನ್ನ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗೂ ಫೋಟೋಗೆ ಸುಂದರವಾದ ಶೀರ್ಷಿಕೆ ನೀಡಿದ್ದಾರೆ. ಈ ಫೋಟೋವು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು, ಕೊಹ್ಲಿ ಹಾಗೂ ಶ್ರೇಯಾಂಕ ಪಾಟೀಲ್ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಲ್ಯದಲ್ಲಿ ನಾನು ವಿರಾಟ್ ಕೊಹ್ಲಿ ಅವರ ಆಟವನ್ನ ವೀಕ್ಷಿಸಲೆಂದೇ ಕ್ರಿಕೆಟ್ ನೋಡಲು ಆರಂಭಿಸಿದ್ದೆ. ಬೆಳೆಯುತ್ತಿದ್ದಂತೆ ನಾನು ಕೂಡ ಅವರಂತೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕೆಂಬ ಕನಸು ಕಂಡಿದ್ದೆ ಮತ್ತು ಕಳೆದ ರಾತ್ರಿ ನನಗೆ ವಿರಾಟ್ ಕೊಹ್ಲಿಯನ್ನ ಭೇಟಿ ಮಾಡುವ ಸೌಭಾಗ್ಯ ಒಲಿದು ಬಂದಿತ್ತು. ಕೊಹ್ಲಿ ಅವರು ಹಾಯ್ ಶ್ರೇಯಾಂಕ, ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ದೀರಿ ಎಂದು ಹೇಳಿದ್ರು. ಅವರಿಗೆ ನಿಜಕ್ಕೂ ನನ್ನ ಹೆಸರು ಗೊತ್ತಿದೆ ಎಂದು ಶ್ರೇಯಾಂಕ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ 2024ರ WPL ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದು ನಮ್ಮ ಕನ್ನಡತಿ ಶ್ರೇಯಾಂಕ ಅವರ ಬೌಲಿಂಗ್ ಮೂಲಕ ಮನೆ ಮಾತಾಗಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮಹಿಳಾ ತಂಡದ ಆಟಗಾರ್ತಿಯರು ಆರ್ಸಿಬಿ ತಂಡಕ್ಕೆ ಕಪ್ ಗೆಲ್ಲಿಸಿಕೊಟ್ಟಿದ್ದು, ಹೀಗೆ ಮುಂದೆ ಭಾರತ ತಂಡಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಡುವ ಗುರಿ ಹೊಂದಿದ್ದೇನೆ ಎನ್ನುತ್ತಾರೆ ಶ್ರೇಯಾಂಕ. ಒಟ್ಟಿನಲ್ಲಿ ಆರ್ಸಿಬಿ ತಂಡಕ್ಕೆ ಕಪ್ ಗೆಲ್ಲಿಸಿಕೊಟ್ಟ ಶ್ರೇಯಾಂಕ ಆದಷ್ಟು ಬೇಗ ವಿಶ್ವಕಪ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ಅವರ ಆಟವನ್ನ ನೋಡುವಂತಾಗಲಿ ಎಂಬುದು ಅಭಿಮಾನಿಗಳ ಆಶಯ.